ಮನುಷ್ಯನಾಗಿ ಹುಟ್ಟಿ ನಾಯಿಯಾಗಿ ಬದುಕೋ ಆಸೆ. ಅದಕ್ಕಾಗಿ ಬರೋಬ್ಬರಿ 220 ಕೋಟಿ ಖರ್ಚು ಮಾಡಿ ಸರ್ಜರಿ ಮಾಡಿಸಿದ್ನಂತೆ. ಸರ್ಜರಿ ಮಾಡಿಸಿಕೊಂಡು ಇವಾಗ ನಾಯಿಯ ಬದುಕು ಬದುಕ್ತಿದ್ದಾನೆ ಅನ್ನೋ ಸುದ್ದಿ ನೀವೆಲ್ಲ ಕೇಳಿದ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ತಮ್ಮೆಲ್ಲರಿಗೂ ಗೊತ್ತೇ ಇರುವ ವಿಚಾರ. ಹಾಗಾದ್ರೆ ಈ ಅಸಲಿ ಕಥೆಯ ಸತ್ಯದ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ತಾ ಹೋಗಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 18. ನಾನು ಸಲ್ಮಾನ್ ಅದಾಫ್. ಜಪಾನಿನ 26 ವರ್ಷದ ವ್ಯಕ್ತಿಯೊಬ್ಬ ನಾಯಿಯಾಗಲು 200 ಕೋಟಿ ಖರ್ಚು ಮಾಡಿದ್ದಾರೆ ಎಂದು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ತಮಗೆಲ್ಲರಿಗೂ ಗೊತ್ತೇ. ವೈರಲ್ ಪೋಸ್ಟ್ಗಳು ಚಿಕಿತ್ಸೆಗಳ ಮೂಲಕ ಮನುಷ್ಯನ ದೇಹವನ್ನು ನಾಯಿಯ ರೂಪಕ್ಕೆ ಬದಲಾಯಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಈ ಕಥೆಯ ದೊಡ್ಡ ಟ್ವಿಸ್ಟ್ ಸಿಕ್ಬಿಡ್ತು. ಅದೇನೆಂದ್ರೆ 220 ಕೋಟಿ ಖರ್ಚು ಮಾಡಿ ಯಾವ ಸರ್ಜರಿಯನ್ನು ಮಾಡಿಸಿಕೊಂಡಿಲ್ಲ. ಈ ವೈರಲ್ ಕಥೆ ಜಪಾನಿನ ಟೋಕೋ ಎಂಬ ವ್ಯಕ್ತಿಗೆ ಸಂಬಂಧಿಸಿದ ನಿಜವಾದ ಘಟನೆಯ ತಿರುಚು ಹರಡಲಾಗಿದೆ. ಟೋಕೋ ಅವರು ಬಾಲ್ಯದಿಂದ ನಾಯಿಯಂತೆ ಕಾಣಬೇಕು, ನಾಯಿಯ ಜೀವನವನ್ನು ಅನುಭವಿಸಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಅವರು ಜಪಾನಿನ ಝೆಪೆಟ್ ಎಂಬ ಕಂಪನಿಯಿಂದ ಅತ್ಯಂತ ನೈಜವಾಗಿ ಕಾಣಿಸುವ ಕೂಲಿ ನಾಯಿಯ ವೇಷವನ್ನು, ಅಂದ್ರೆ ಅದು ಸರ್ಜರಿ ಅಲ್ಲ, ಅದು ಓನ್ಲಿ ಕಾಸ್ಟ್ಯೂಮ್ ಅಂತ ಹೇಳ್ಬೋದು. 220 ಕೋಟಿ ಮೊತ್ತಕ್ಕೆ ಯಾವುದು ವೈರಲ್ ವರದಿ ಹೇಳುತ್ತಿರುವ 200 ಕೋಟಿಯ ಮೊತ್ತದ ಯಾವುದೇ ಸಾಕ್ಷಿ ಅಂತೂ ಸಿಕ್ಕಿಲ್ಲ. ಈ ನಾಯಿ ವೇಷದ ಬೆಲೆ ಸುಮಾರು 20 ಲಕ್ಷದ ಜಪಾನೀಸ್ ಯೆನ್ ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 11 ರಿಂದ 12 ಲಕ್ಷ ರೂಪಾಯಿ ಎಂದು ವರದಿ ಮಾಡ್ತಾ ಇದೆ. ಹಾಗಾಗಿ 220 ಕೋಟಿ ಖರ್ಚು ಮಾಡಿ ಮನುಷ್ಯ ನಾಯಿ ಆದ ಎಂದು ಸುದ್ದಿ ಕೇಳಿ ನೀವೆಲ್ಲ ಶಾಕ್ ಆಗಬೇಡಿ.